ವೃದ್ಧ ತಂದೆ ತಾಯಿ ಸಿದ್ದಪ್ಪ ಲಲಿತಾಂಬ ಒಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಾ ಇದ್ದರು. ಜಮೀನು ಮನೆ ತಿಂದುಣ್ಣಲು ಏನೂ ತೊಂದರೆ ಇಲ್ಲ. ಇಬ್ಬರೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಒಂದಿಲ್ಲೊಂದು ಕೆಲಸದಲ್ಲಿರುವವರು. ಅವರಿಗೆ ಇಬ್ಬರು ಗಂಡು 3 ಹೆಣ್ಣು ಮಕ್ಕಳು. ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ಏನು ಬೇಕು ಎಂಬುದನ್ನು ಅರಿತು ಎಲ್ಲವನ್ನು ಪೂರೈಸಿ ಬೆಳೆಸ್ತಾ ಇದ್ದರು. ಇವರು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾರೆಂದು ಊರಲ್ಲಿ ಮಾತನಾಡುತ್ತಿದ್ದರು. ಮಕ್ಕಳಿಗೂ ತಂದೆ ತಾಯಿರೆಂದರೆ ಜೀವ. ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಶಿಕ್ಷಣವು ಉತ್ತಮವಾಗಿ ನಡೆಯಿತು. ಶಿಕ್ಷಣದಲ್ಲೂ ಮಕ್ಕಳದೇ ಆಯ್ಕೆ. ಅವರ ಅಪೇಕ್ಷೆಯಂತೆಯೇ ಡಿಗ್ರಿ ಪಡೆದು ಒಳ್ಳೆಯ ನೌಕರಿಯೂ ಆಯಿತು. ವಯಸ್ಕರಾದಂತೆ ಮಕ್ಕಳ ವಿವಾಹವಾಯಿತು. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಳವಿರುವವರನ್ನೇ ನೋಡಿ ವಿವಾಹ ಮಾಡಲಾಯಿತು. ಗಂಡು ಮಕ್ಕಳಿಗೂ ಸುಸಂಸ್ಕೃತ ಮನೆತನದ ಹೆಣ್ಣು ನೋಡಿ ವಿವಾಹವಾಯಿತು. ಅವರು ಕೈತುಂಬ ಸಂಬಳ ಬರುವವರೇ. ಗಂಡು ಮಕ್ಕಳು ವಿದೇಶದ ನೌಕರಿಯ ಕಾರಣ ತಮ್ಮ ಪತ್ನಿಯರೊಂದಿಗೆ ವಿದೇಶದಲ್ಲೇ ಇರುತ್ತಿದ್ದರು. ಸಹಜವಾಗಿ ಸಿದ್ದಪ್ಪ ದಂಪತಿಗಳಿಗೆ ವಯಸ್ಸಾಯಿತು. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಅಡುಗೆ, ಸ್ವಚ್ಛತೆ, ಮನೆ ಕೆಲಸ ಎಲ್ಲ ಕೆಲಸ ಇವರದ್ದರೇ ಮಾಡಿಕೊಳ್ಳಬೇಕು. ಹಾಲು ತರಕಾರಿಗಳನ್ನು ಬೇರೆಯವರು ಮನೆಗೆ ತಂದು ಕೊಡುತ್ತಿದ್ದರು. ಸಿದ್ದಪ್ಪನಿಗೆ 82 ವರ್ಷ, ಲಲಿತಾಳಿಗೆ ಸುಮಾರು 75-76 ವರ್ಷ. ಸಿದ್ದಪ್ಪನು ಈಗ ತೋಟಕ್ಕೂ ಹೋಗಲಾರ. ಮನೆಯಲ್ಲಿ ತನ್ನ ವೈಯಕ್ತಿಕ ಕೆಲಸ ಹೇಗೋ ಮಾಡಿಕೊಳ್ಳುತ್ತಿದ್ದ. ಮನೆಗೆ ಯಾರಾದರೂ ಬಂದರೆ ಅವರನ್ನು ಮಾತನಾಡಿಸುವವರು ಲಲಿತಮ್ಮನೇ. ಮಾತನಾಡಿ ಕಳಿಸ್ತಿದ್ಲು. ಮಕ್ಕಳ ಮನೆಗೆ ಹೋಗಿ ಒಬ್ಬೊಬ್ಬರ ಮನೆಯಲ್ಲಿ ಉಳಿದರೆ 4-6 ದಿನ ಒಬ್ಬೊಬ್ಬರ ಮನೆಯಲ್ಲಿ ಉಳಿದುಕೊಳ್ಳಬಹುದು. ಆದರೂ ತಮ್ಮ ಸ್ವಂತ ಮನೆಯಲ್ಲಿ ಉಳಿದಂತೆ ಆಗದು. ಮಕ್ಕಳ ಮನೆಗೂ ಹೋಗಿ ಬಂದಾಯಿತು. 4 ವರ್ಷಗಳಿಂದ ಸಿದ್ದಪ್ಪ ದಂಪತಿ ಹೇಗೋ ದಿನ ದುಡುತ್ತಾ ಇದ್ದಾರೆ. ಒಮ್ಮೆ ಸಿದ್ದಪ್ಪನ ಮನೆಗೆ ಹಿರಿಯರೊಬ್ಬರು ಈ ವೃದ್ಧರ ಸ್ತುತಿ ನೋಡಿ ಹೇಳಿದರು. ಮಕ್ಕಳಿಗೆ ಫೋನ್ ಮಾಡಿ ಹೇಳಿದರು, ಸಿದ್ದಪ್ಪ ಲಲಿತಮ್ಮ ನಿಮ್ಮನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಮಲ್ಲಿಗೆ ಹೂವಿನಂತೆ ಯಾವ ನೋವು ಕಷ್ಟ ಬಾರದಂತೆ ನಿಮ್ಮೆಲ್ಲರನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಅವರು ಆ ರೀತಿಯಿಂದ ನೋಡಿಕೊಂಡಿದ್ದರಿಂದಲೇ ನೀವೆಲ್ಲ ಈಗ ಸುಖವಾಗಿದ್ದೀರಿ. ಗಂಡು ಮಕ್ಕಳು ವಿದೇಶಕ್ಕೂ ಹೋಗಿ ಆರಾಮಾಗಿದ್ದೀರಿ. ಆದರೆ ಈಗ ನೋಡಿ, ವೃದ್ಧಾಪ್ಯದಲ್ಲಿ ಅವರು ಏನು ಕಷ್ಟಪಡ್ತಾ ಇದ್ದಾರೆ. ಮಕ್ಕಳಿದ್ದಾರೆ, ಮಕ್ಕಳಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇದೆ. ಆದರೆ ಈ ವೃದ್ಧಾಪ್ಯದಲ್ಲೂ ಕಷ್ಟಪಡುತ್ತಲಿದ್ದಾರೆ. ಎಲ್ಲ ಮಕ್ಕಳು ಈ ಬಗ್ಗೆ ವಿಚಾರ ಮಾಡಿ ತಂದೆ ತಾಯಿಯರಲ್ವ ಎಂದು ಹೇಳಿ ಮಾತು ಮುಗಿಸಿದರು. ವಿದೇಶದಲ್ಲಿದ್ದವರು ತಾಯಿಗೆ ಫೋನ್ ಮಾಡಿದರು. ಅಮ್ಮ, ನಾವೇ ನಿಮ್ಮ ಜೊತೆ ಇರಬೇಕಿತ್ತು. ಆದರೆ ಸದ್ಯ ರಜಾ ತೆಗೆದುಕೊಳ್ಳುವಂತೆ ಇಲ್ಲ. ಬಹಳ ನೆನಪು ಮಾಡುತ್ತೇವೆ ಅಮ್ಮ. ಮತ್ತೊಬ್ಬನದು ಇನ್ನೇನೋ ಕಾರ್ಯಕ್ರಮ ಬಿಡುವಿಲ್ಲ. ಭಾರತದಲ್ಲಿಯೇ ಇದ್ದ ಮಕ್ಕಳಿಗೂ ಮಕ್ಕಳ ವಿದ್ಯಾಭ್ಯಾಸ, ಗಂಡ ಒಬ್ಬನೇ ಆಗ್ತಾನೆ. ಒಟ್ಟಾರೆ ಎಲ್ಲರಿಗೂ ಅವರವರದ್ದಾದ ಕೆಲಸದ ಒತ್ತಡ. ವೃದ್ಧರ ದಿನಚರಿ ಹಾಗೆಯೇ ಮುಂದುವರಿಯಿತು. ಯಾರಾದರೂ ಲಲಿತಮ್ಮನನ್ನು ಕೇಳಿದರೆ, ಪಾಪ ಮಕ್ಕಳು, ಅವರಿಗೆ ರಜೆ ಸಿಗೋದಿಲ್ಲ, ಮನೆಯಲ್ಲಿ ತುಂಬ ಕೆಲಸ, ಅವರ ಮಕ್ಕಳ ಜವಾಬ್ದಾರಿಯೂ ಬೇರೆ ಎಂದು ಮಕ್ಕಳ ಬಗ್ಗೆ ಹೊಳಗುಳೋದನ್ನೇ ಮಾಡ್ತಾಯಿದ್ಲು. ತನ್ನ ಕಷ್ಟ ಇಬ್ಬರೂ ಯಾರಲ್ಲಿಯೂ ಹೇಳುತ್ತಿರಲಿಲ್ಲ. ಒಂದು ದಿನ ಲಲಿತಮ್ಮ ಅಡುಗೆ ಕೆಲಸ ಮಾಡುತ್ತಿದ್ದಾಗ ಬಿದ್ದು ಪೆಟ್ಟಾಗಿ ಹೃದಯ ಸ್ತಂಭನವಾಗಿ ಮೈತಲಾಗಿದ್ದಳು. ಸಿದ್ದಪ್ಪ ಬಿದ್ದ ಹೆಂಡತಿಯನ್ನು ನೋಡಿದ, ಕೂಗಾಡಿದ. ನಂತರ ಏನಾಯಿತೋ, ಊರ ರಸ್ತೆಯಲ್ಲಿ ಓಡಾಡುತ್ತಲಿದ್ದ. ಯಾರನ್ನು ನೋಡಿದರೂ ಪ್ರತಿಕ್ರಿಯೆ ಇಲ್ಲ. ಸಮೀಪದ ಬಂಧು ಒಬ್ಬ, ಹಿಂದೆ ಮಕ್ಕಳಿಗೆ ಫೋನ್ ಮಾಡಿದವರು, ಸಿದ್ದಪ್ಪನನ್ನು ಕಂಡು ಸಂಶಯ ಬಂದು ಆತನನ್ನು ಕೈ ಹಿಡಿದು ಮಾತನಾಡಿಸಿ ಮನೆಗೆ ಕರೆದು ತಂದರು. ಅವನಿಗೆ ಹೊರ ಪ್ರಪಂಚದ ಜ್ಞಾನ ಹೋಗಿತ್ತು. ಮನೆಗೆ ಬಂದು ನೋಡಿದರೆ ಲಲಿತಮ್ಮ ಸತ್ತು ಬಿದ್ದಿದ್ದಳು. ಊರಿನ ಕೆಲವರಿಗೆ ಫೋನ್ ಮಾಡಿ ತಿಳಿಸಿದ. ಮಕ್ಕಳಿಗೆ ಫೋನ್ ಮಾಡಿದ.
ರಾತ್ರಿ ಸಮ ಮನೆಯಲ್ಲೆಲ್ಲ ಸೇರಿದರು. ಸಿದ್ದಪ್ಪ ಸತ್ತು ಬಿದ್ದಿದ್ದ. ತನ್ನ ಹೆಂಡತಿಯ ಬಳಿ ಕುಳಿತುಕೊಂಡು ಲಲಿತಮ್ಮನ ಮುಖವನ್ನು ತದೇಕ ಚಿತ್ತದಿಂದ ನೋಡ್ತಾ ಇದ್ದ. ಯಾವುದೂ ಸಿದ್ದಪ್ಪನಿಗೆ ಅರ್ಥವೇ ಆದಂತೆ ಕಾಣುವುದಿಲ್ಲವಾಗಿತ್ತು. ಸೇರಿದ ಮಕ್ಕಳೆಲ್ಲ ಹಿರಿಯರನ್ನು ನೋಡಿದರು. ಅವರು ಹಿಂದೆ ಫೋನ್ ಮಾಡಿ ವೃದ್ಧ ತಂದೆ ತಾಯಿರ ಪರಿಸ್ಥಿತಿಯನ್ನು ಹೇಳಿದ್ದೂ ನೆನಪಾಯಿತು. ಈಗ ಎಚ್ಚರ ಆಗುವಾಗ ಅಮ್ಮ ಇಲ್ಲ, ಅಪ್ಪ ಮಕ್ಕಳನ್ನೇ ಗುರುತಿಸಲಾರ. ಹಿರಿಯರು ಹೇಳಿದರು, ತಂದೆಯವರನ್ನಾದರೂ ಇನ್ನು ಮುಂದೆ ಸರಿಯಾದ ವ್ಯವಸ್ಥೆ ಮಾಡಿ ನೋಡಿಕೊಳ್ಳಿ. ವಿ ಎನ್ ಭಾಗವತ್ ಬರ್ಬಳ್ಳಿ.